ಇದೇ ಶನಿವಾರ ಡಿಕೆ ಶಿವಕುಮಾರ್ ನೇತೃತ್ವದ ನೂತನ ಸಂಪುಟದ 2ನೇ ಕ್ಯಾಬಿನೆಟ್ ಮೀಟಿಂಗ್ ನಡೆಯಲಿಕ್ಕಿದೆ ವೀಕ್ಷಕರೇ. ಈ ಸಂಪುಟ ಸಭೆಗೆ ಭಾರಿ ನಿರೀಕ್ಷೆಗಳಿವೆ. ಹಲವು ಮಹತ್ವದ ವಿಷಯಗಳು ಈ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಚರ್ಚೆ ಆಗಲಿಕ್ಕಿದೆ ಅನ್ನುವಂತಹ ಸಾಧ್ಯತೆ ಮತ್ತು ನಿರೀಕ್ಷೆ. ಹಾಗಿದ್ರೆ ಈ ಕ್ಯಾಬಿನೆಟ್ ಮೀಟಿಂಗ್ ಯಾಕೆ ಮಹತ್ವ ಅನಿಸ್ಕೊಳ್ತಾ ಇದೆ, ಬನ್ನಿ ನೋಡ್ಕೊಂಬರೋಣ. ಶನಿವಾರ ಡಿಕೆಶಿ ಸರ್ಕಾರದ 2ನೇ ಸಂಪುಟ ಸಭೆ. ಗ್ಯಾರಂಟಿ ಪರಿಷ್ಕರಣೆ ಬಗ್ಗೆ ಗಂಭೀರ ಚರ್ಚೆ ಸಾಧ್ಯತೆ. ಹೌದು, ಈ ಬಾರಿಯ ಡಿಕೆಶಿ ನೇತೃತ್ವದ ಕ್ಯಾಬಿನೆಟ್ನಲ್ಲಿ ಗ್ಯಾರಂಟಿ ಪರಿಷ್ಕರಣೆಯ ವಿಚಾರ ಸದ್ದು ಮಾಡಲಿದೆ. ಕಾರಣ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸತ್ತವರ ಹೆಸರಿಗೂ ಹಣ ಜಮೆ ಮಾಡ್ತಾ ಇರೋದು ಸರ್ಕಾರದ ಗಮನಕ್ಕೆ ಬಂದಿದೆ. ಇದರಿಂದ ದೊಡ್ಡ ಮಟ್ಟದಲ್ಲಿ ಹಣ ಪೋಲಾಗ್ತಾ ಇದೆ. ಜೊತೆಗೆ ಗ್ಯಾರಂಟಿ ಯೋಜನೆಯ ಉದ್ದೇಶವೇ ಹಳ್ಳ ಹಿಡಿಯುವಂತಾಗಿದೆ. ಇದರಿಂದ ಸರ್ಕಾರದ ಬೊಕ್ಕಸಕ್ಕೂ ಹೊಡೆತ ತಟ್ಟುತ್ತಿದೆ. ಇದರ ಜೊತೆಗೆ ಗೃಹ ಬಳಕೆಗಾಗಿ ಮಾತ್ರ ನೀಡಲಾದ ಗೃಹ ಜ್ಯೋತಿಯು ಕಮರ್ಷಿಯಲ್ ಉದ್ದೇಶಕ್ಕೆ ಬಳಕೆ ಆಗ್ತಾ ಇರುವುದು ಸರ್ಕಾರದ ಗಮನಕ್ಕೆ ಬಂದಿದೆ. ಈ 2 ಯೋಜನೆಗಳ ಪರಿಷ್ಕರಣೆಗೆ ಸಭೆಯಲ್ಲಿ ಅಂತಿಮ ಮುದ್ರೆ ಬೀಳುವ ಸಾಧ್ಯತೆ ಇದೆ. ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ 2 ಯೋಜನೆಗಳಿಗೆ ಪರಿಷ್ಕರಣೆ ತರಲು ಸರ್ಕಾರ ಮುಂದಾಗಿದೆ. ಹೀಗಾಗಿ ಈ 2 ಯೋಜನೆಗಳಿಗೂ ಷರತ್ತುಗಳನ್ನು ವಿಧಿಸುವ ಸಾಧ್ಯತೆ ಇದೆ. ಸದ್ಯ ಇರುವಂತಹ ಗೃಹಜ್ಯೋತಿ ಮತ್ತು ಗೃಹಲಕ್ಷ್ಮಿ ಯೋಜನೆಗಳ ಸದುದ್ದೇಶ ಈಡೇರಲು ಒಂದಷ್ಟು ನಿಯಮಗಳ ಬದಲಾವಣೆ ಸಾಧ್ಯತೆ ಇದೆ. ಈ ಕುರಿತಂತೆ ಸಚಿವರ ಅಭಿಪ್ರಾಯ ಪಡೆದು ಅಂತಿಮ ತೀರ್ಮಾನ ಕೈಗೊಳ್ಳುವ ಸಾಧ್ಯತೆ ಇದೆ. ಸರ್ಕಾರಕ್ಕೆ ಇಕ್ಕಟ್ಟಾದ ಬಿಡದಿ ಟೌನ್ಶಿಪ್ ಪ್ರಾಜೆಕ್ಟ್. ಈಗಾಗಲೇ ರಾಜ್ಯ ಸರ್ಕಾರ ಬಿಡದಿ ಟೌನ್ಶಿಪ್ ಯೋಜನೆಗೆ ನೋಟಿಫಿಕೇಶನ್ ಹೊರಡಿಸಿದೆ. ಹಿಂದಿನ ಕ್ಯಾಬಿನೆಟ್ನಲ್ಲಿ ಅನುಮತಿ ಕೂಡ ದೊರಕಿದೆ. ಇಷ್ಟಾದರೂ ಜೆಡಿಎಸ್ ಮತ್ತು ಬಿಜೆಪಿ ನಾಯಕರು ಸರ್ಕಾರದ ನಿರ್ಧಾರದ ವಿರುದ್ಧ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ರೈತರ ಫಲವತ್ತಾದ ಭೂಮಿಯನ್ನ ಟೌನ್ಶಿಪ್ಗೆ ಬಳಕೆ ಮಾಡಲು ಮುಂದಾಗಿರುವುದು ರೈತ ವಿರೋಧಿ ಧೋರಣೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಳೆದ 1 ತಿಂಗಳಿಂದ ಪ್ರತಿಭಟನೆಗೆ ಜೆಡಿಎಸ್ ಮತ್ತು ಬಿಜೆಪಿ ನಾಯಕರು ಕೈಜೋಡಿಸ್ತಾ ಇರೋದ್ರಿಂದ ಹೋರಾಟ ಮತ್ತಷ್ಟು ಕಾವೇರಿದೆ. ಇದರಿಂದ ಸರ್ಕಾರಕ್ಕೆ ಆಗಬಹುದಾದ ಸಾಧಕ ಬಾಧಕಗಳ ಬಗ್ಗೆ ಗಂಭೀರ ಚರ್ಚೆ ಆಗಲಿದೆ. ಮೊದಲು ಸ್ವಲ್ಪ ಚಟುವಟಿಕೆಗಳಿತ್ತು, ಆಗಿಂದಾಗ್ಗೆ ಮೊನ್ನೆ ತಾನೇ ಆದೇಶಗಳು ಸರ್ಕಾರದಿಂದ ಹೊರಗಡೆ ಬಂದಿವೆ. ತಕ್ಷಣಕ್ಕೆ ನಮ್ಮ ವಿರೋಧ ಪಕ್ಷದ ನಾಯಕರಾಗಿದ್ದ ಅಶೋಕ್ ಅವರು ನಾವು ಕೂಡ ಈಗಾಗಲೇ ಕುಳಿತು ಮಾತುಕತೆ ಮಾಡ್ಕೊಂಡಿದ್ದೇವೆ. ನಾವು ಹೋದ ವಾರನೇ ನಾವು ಹೋಗಿ ಅಲ್ಲಿ ಪ್ರೊಟೆಸ್ಟ್ ಎಲ್ಲ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ವಿ. ಅಷ್ಟೊತ್ತಿಗೆ ಅವರಿಗೆ ಸ್ವಲ್ಪ ಆರೋಗ್ಯ ಕೈಕೊಟ್ಟಿದ್ದರಿಂದ 5-6 ದಿನಗಳ ಕಾಲ ಅವರು ಹೊರಗಡೆ ಬರ್ಲಿಕ್ಕಾಗ್ಲಿಲ್ಲ. ಸೊ ನಾನು ಅಂದ್ಕೊಂಡೆ, ಆದ್ರೆ ನಾವು ಒಬ್ಬನೇ ಹೋಗಬಾರ್ದು, ಇದೊಂದು ದೊಡ್ಡ ವಿಷಯ ತಗೊಳ್ಬೇಕು ಅಂತ. ಅಷ್ಟೊತ್ತಿಗೆ ಈಗ ಕುಮಾರಸ್ವಾಮಿ ಅವರು ಅಥವಾ ಜನತಾದಳದವರು ಮುಖಂಡರೆಲ್ಲರೂ ಕೂಡ ಅದನ್ನ ತೀಕ್ಷ್ಣವಾಗಿ ತಗೊಂಡಿದ್ದಾರೆ. ನಾವು ಅವರು ಸೇರಿನೇ ಅದನ್ನ ಮಾಡ್ತೇವೆ, ಬೆಂಬಲನೂ ಕೊಡ್ತೇವೆ ಅಂತ ಹೇಳಿದ್ದೇವೆ. ಮೊದಲ ಕ್ಯಾಬಿನೆಟ್ ನಿರ್ಧಾರಗಳ ಅನುಷ್ಠಾನಕ್ಕೆ ಟಾಸ್ಕ್. ಶಿವಕುಮಾರ್ ಸಿಎಂ ಆದ ಮೊದಲ ದಿನವೇ ತನ್ನ ಮೊದಲ ಕ್ಯಾಬಿನೆಟ್ನಲ್ಲಿ 6 ಯೋಜನೆಗಳನ್ನು ಘೋಷಣೆ ಮಾಡಿದ್ರು. ಬೆಂಗಳೂರು ರಸ್ತೆ ದುರಸ್ತಿಗೆ 2,000 ಕೋಟಿ ರೂಪಾಯಿ, ರಾಜ್ಯಾದ್ಯಂತ ಬಿನಿಂದ ಎ ಖಾತಾ ಯೋಜನೆ, 2,500 ಚದರ ಅಡಿ ನಿವೇಶನದಾರರಿಗೆ ಓಸಿಯಿಂದ ವಿನಾಯಿತಿ, 10,000 ಭಾರತ್ ಜೋಡೋ ಯುವಕರ ಸಂಘ, ಖಾಸಗಿ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಕೇಂದ್ರ ರಚನೆ, ರಾಜ್ಯದ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ವಿತರಣೆಯ ಭರವಸೆ ನೀಡಿದ್ರು. ಶನಿವಾರದ ಸಭೆಯಲ್ಲಿ ಈ 6 ಯೋಜನೆಗಳು 100 ದಿನದ ಒಳಗೆ ಕಾರ್ಯರೂಪಕ್ಕೆ ಬರುವಂತೆ ಸಂಬಂಧಪಟ್ಟ ಸಚಿವರಿಗೆ ಸಿಎಂ ಸೂಚನೆ ಕೊಡಬಹುದು. ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಸಭೆಯಲ್ಲಿ ಸಾಧಕ ಬಾಧಕಗಳ ಕುರಿತು ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಈ ಬಾರಿಯ ಡಿಕೆ ಶಿವಕುಮಾರ್ ನೇತೃತ್ವದ ಕ್ಯಾಬಿನೆಟ್ ಸಾಕಷ್ಟು ಕುತೂಹಲ ಮೂಡಿಸಿದೆ. ಆಡಳಿತ ಯಂತ್ರಕ್ಕೆ ಚುರುಕು ಮುಟ್ಟಿಸುವ ನಿಟ್ಟಿನಲ್ಲಿ ಯಾವೆಲ್ಲ ಕ್ರಮಗಳನ್ನು ತೆಗೆದುಕೊಳ್ತಾರೆ ಅಂತ ಕಾದು ನೋಡಬೇಕಿದೆ. ಸುರೇಶ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.